ಶಾಸಕರದ್ದು ಏನೇನು ಇಶ್ಯೂಸ್ ಇದೆ ಅವರು ಅದನ್ನೆಲ್ಲ ಪಟ್ಟಿ ಮಾಡಿಕೊಂಡು ಸಂಬಂಧಪಟ್ಟಂತ ಮಂತ್ರಿಗಳ ಗಮನಕ್ಕೆ ತಗೊಂಡು ಬಂದು ಆ ಸಮಸ್ಯೆಗಳನ್ನ ಅಟೆಂಡ್ ಮಾಡಲಿಕ್ಕೆ ಸಲಹೆ ಕೊಡ್ತಾ ಇದ್ದಾರೆ ಅಷ್ಟೇ. ಇನ್ನು ರುಟೀನ್ ವಿಷಯಗಳು ಇರ್ತವೆ, ಅದು ಶಾಸಕರು ನಮ್ಮ ಹತ್ರನೂ ಟಚ್ ಅಲ್ಲಿ ಇರ್ತಾರೆ ಮತ್ತು ಅವ್ರಿಗೂ ಅವ್ರ ಗಮನಕ್ಕೆ ತಂದಿದ್ದಾರೆ. ಬಹುತೇಕ ಎಲ್ಲ ನಮ್ಮ ಗಮನದಲ್ಲಿ ಇರುವಂತಹ ಸಮಸ್ಯೆಗಳೇ ಇರ್ತವೆ. ಕೆಲವು ಅನುದಾನದ ಬೇಡಿಕೆಗಳು ಇರ್ತವೆ, ಕೆಲವು ಈ 6 ತಿಂಗಳಲ್ಲಿ ಆಗೋದಿರುತ್ತೆ, ಕೆಲವು ಮುಂದಿನ ವರ್ಷ ಆಗೋದಿರುತ್ತೆ. ಅದಕ್ಕೂ ಕೂಡ ನಾವು ಖಂಡಿತವಾಗಿ ಶಾಸಕರ ಅವರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಸಂಪೂರ್ಣವಾಗಿ ನಾವು ಸಹಕಾರ ಕೊಡ್ತೇವೆ ಅನ್ನುವಂಥ ಮಾತನ್ನ ನಾನು ಹೇಳಿದ್ದೀನಿ. ಕೆಲವು ಕಡೆ ತಾಲೂಕು ಆಫೀಸ್ದು ಬಿಲ್ಡಿಂಗ್ ಕಟ್ಟಬೇಕು ಅನ್ನುವಂಥದ್ದು, ಅದಕ್ಕೆ ನಾನು ಹೇಳಿದೆ. ಈಗ ಏನಾಯ್ತು, ಹೋದ ಸರ್ಕಾರದಲ್ಲಿ ಹೊಸ ತಾಲೂಕುಗಳಿಗೆ ಅವರು ಸಮರ್ಪಕವಾಗಿ ತಾಲೂಕು ಆಡಳಿತ ಸೌಧವನ್ನ ಮಂಜೂರು ಮಾಡಿ ಕೊಡ್ಲಿಲ್ಲ. ಕರ್ನಾಟಕದಲ್ಲಿ 64 ಹೊಸ ತಾಲೂಕುಗಳು ಸೃಜನೆಯಾಗಿದ್ದಾವೆ 5 ವರ್ಷದ ಹಿಂದೆ. ಆ 64 ತಾಲೂಕು ಪೈಕಿ ಹೋದ ಬಿಜೆಪಿ ಸರ್ಕಾರದಲ್ಲಿ ಬರೀ 14 ತಾಲೂಕಿಗೆ ಮಾತ್ರ ಪ್ರಜಾಸೌಧ ಮಂಜೂರು ಮಾಡಿದ್ರು. ಹೊಸ ತಾಲೂಕುಗಳಿಗೆ 49 ತಾಲೂಕುಗಳಿಗೆ ಪ್ರಜಾಸೌಧ ಮಂಜೂರು ಮಾಡದೆ ಹೊಸ ತಾಲೂಕು ಮಾಡಿದ್ರೂ ಕೂಡ ಆ ತಾಲೂಕುಗಳು ಕಾರ್ಯಾರಂಭ ಆಗದ ಹಾಗೆ ನಿಷ್ಕ್ರಿಯ ಮಾಡಿಟ್ಟಿದ್ರು ಹೋದ ಸರ್ಕಾರದಲ್ಲಿ. ನಮ್ಮ ಸರ್ಕಾರ ಬಂದ ಮೇಲೆ ಈ ಹೊಸ ತಾಲೂಕುಗಳಿಗೆ ಬಲ ತುಂಬಬೇಕು, ಹೊಸ ತಾಲೂಕುಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ತಾಲೂಕು ಆಡಳಿತ ಸೌಧ ಆಗಲೇಬೇಕಾಗಿರುವಂತಹದ್ದು ಅತ್ಯವಶ್ಯಕ ಅಂತ ಮನಗಂಡು 2 ವರ್ಷದಲ್ಲಿ 49 ಬಾಕಿ ಇದ್ದಂತ ಹೊಸ ತಾಲೂಕುಗಳಿಗೂ ನಾವು ತಾಲೂಕು ಆಡಳಿತ ಸೌಧ ಪ್ರಜಾಸೌಧವನ್ನ ಮಂಜೂರು ಮಾಡಿದ್ದೇವೆ. ಸೊ ಆ ಎಲ್ಲಾ ತಾಲೂಕುಗಳು ಕೂಡ ಸಂಪೂರ್ಣವಾಗಿ ಸಕ್ರಿಯವಾಗಿ ಕಾರ್ಯಚಟುವಟಿಕೆಗಳನ್ನ ನಿರ್ವಹಿಸಬೇಕು ಅನ್ನೋ ಕಾರಣಕ್ಕೆ ಯಾವುದು ಹೋದ ಸರ್ಕಾರದಲ್ಲಿ ಮಾಡಿರ್ಲಿಲ್ಲ, ಅವರು ಬರೀ 14 ಮಾಡಿದ್ರು, 49 ನಾವು 2 ವರ್ಷದಲ್ಲಿ ಮಂಜೂರು ಮಾಡಿದ್ದೇವೆ. ಸೊ ಇನ್ನ ಕೆಲವು ಕಡೆ ಹಳೆ ತಾಲೂಕ್ ಬಿಲ್ಡಿಂಗ್ ಅನ್ನ ವಾಪಸ್ ಕಟ್ಟಬೇಕು ಅಂತ ಹೇಳಿದ್ದಾರೆ. ಈಗ ಫಸ್ಟ್ ಪ್ರಯಾರಿಟಿಯನ್ನ ಹೊಸ ತಾಲೂಕು ಕೊಟ್ಟಿದ್ದೇವೆ, ಆ ನಂತರ ಹಳೆ ತಾಲೂಕಿಗೂ ಪ್ರಯಾರಿಟಿ ಕೊಡಿ. ಅದೊಂದು ಇಶ್ಯೂ ಚರ್ಚೆ ಆಗಿದೆ. ಕೆಲವು ಅಧಿಕಾರಿಗಳು ಕಾನೂನಿನ ಇತಿಮಿತಿಯನ್ನ ಮೀರಿ ಕೆಲಸ ಮಾಡಿದಾಗ ಮತ್ತು ಸಾರ್ವಜನಿಕ ಹಿತಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದಾಗ ಅಥವಾ ಯಾರೋ ಕೆಲವು ಜನಗಳಿಗೆ ಅವರ ಹಕ್ಕನ್ನ ಕಸಿದು ಬೇರೆಯವರಿಗೆ ಕೊಡುವಂತ ಕೆಲಸ ಮಾಡಿದಾಗ ನಾವು ಒಳ್ಳೆ ಮಾತಿನಲ್ಲಿ ಹೇಳಿದ್ದೇವೆ ಈ ತರ ಕೆಲಸ ಮಾಡಬಾರ್ದು ಅಂತ. ಬಹುತೇಕ ಅಧಿಕಾರಿಗಳು ಅರ್ಥ ಮಾಡಿಕೊಂಡು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವರು ನಮ್ಮ ಸೂಚನೆಗಳನ್ನ ಗಾಳಿಗೆ ತೂರಿದಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅವ್ರ ಮೇಲೆ ಶಿಸ್ತು ಕ್ರಮಗಳನ್ನ ಕೈಗೊಳ್ತಾ ಇದ್ದೇವೆ. ಅಂತದ್ರಲ್ಲಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ, ಡಿಸಿಪ್ಲಿನರಿ ಆಕ್ಷನ್ ಮಾಡ್ತೇವೆ. ತೀರಾ ಸರಣಿ ತಪ್ಪುಗಳನ್ನ ಮಾಡಿದಂತ ಪ್ರಕರಣದಲ್ಲಿ ನಮ್ಮ ಸೂಚನೆಗಳನ್ನ ಸಂಪೂರ್ಣವಾಗಿ ಗಾಳಿಗೆ ತೂರಿ ಯಾವುದೂ ಲೆಕ್ಕ ಇಲ್ಲ ಅನ್ನುವಂತ ರೀತಿಯಲ್ಲಿ ಕೆಲಸ ಮಾಡಿದಾಗ ಅನಿವಾರ್ಯವಾಗಿ ಕೆಲವು ಕಡೆ FIR ಅನ್ನು ಕೂಡ ಮಾಡಬೇಕಾಗುತ್ತೆ. ಅದು 1-2 ಪ್ರಕರಣದಲ್ಲಿ ಅಷ್ಟೇ ಮಾತ್ರ ನಾವು ಅದನ್ನ FIR ಮಾಡುವಂತಹದ್ದು. ಅದು ಯಾವ ಒಂದು ದೈನಂದಿನ ಚಟುವಟಿಕೆನೂ ಅಲ್ಲ, ದೈನಂದಿನ ಚಟುವಟಿಕೆ ಮಾಡುವಂತ ಉದ್ದೇಶನೂ ನಮ್ಗೆ ಇಲ್ಲ. ಆದ್ರೆ ಯಾರು ಒಬ್ಬಿಬ್ಬರು ಅಧಿಕಾರಿಗಳಷ್ಟೇ, ದಯವಿಟ್ಟು ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಎಲ್ಲಾ ಅಧಿಕಾರಿಗಳು ಆ ರೀತಿ ಇಲ್ಲ. 100ಕ್ಕೆ ಅರ್ಧದಷ್ಟು ಒಳ್ಳೆ ಕೆಲಸ ಮಾಡುವಂತ ಅಧಿಕಾರಿಗಳಿದ್ದಾರೆ, ಇನ್ ಕೆಲವರು ಹೇಳಿದಾಗ ತಿದ್ದುಕೊಳ್ಳೋರಿದ್ದಾರೆ. ಸೊ ಎಲ್ಲಾ ರೀತಿಯಲ್ಲಿ ಇದ್ದಾರೆ. ಇನ್ ಕೆಲವರು ತಪ್ಪು ಮಾಡ್ಬೋದು, ಆದ್ರೆ ಕೆಲವರು ಯಾರೋ ಒಬ್ಬರೋ ಇಬ್ಬರೋ ಎಷ್ಟು ಹೇಳಿದ್ರು ಕೂಡ ಅದನ್ನ ಲೆಕ್ಕಕ್ಕೆ ಇಡದೆ ಸಾರ್ವಜನಿಕ ಹಿತವಾಗಿ ಇದಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದಾಗ ಅನಿವಾರ್ಯ ಪ್ರಕರಣದಲ್ಲಿ ಅವ್ರ ಮೇಲೆ ನಾವು ಮೊಕದ್ದಮೆಯನ್ನು ಕೂಡ ಹೂಡಬೇಕಾಗತ್ತೆ.